ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಸ್ಪೆಷಲ್ ಒಬ್ಬಟ್ಟು. ಅದನ್ನು ಸಾಫ್ಟಾಗಿ ಎಣ್ಣೆ ಜಿಡ್ಡಿಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಮೊದಲಿಗೆ ಎಲ್ರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಬ್ಬಟ್ಟು ಮಾಡೋಕ್ಕೆ ಬೇಕಾಗಿರೋದು ಕಡಲೆಬೇಳೆ. ಇಲ್ಲಿ ಒಂದು ಕುಕ್ಕರಲ್ಲಿ 1 ಬೌಲ್ ಕಡಲೆಬೇಳೆ, ಎಣ್ಣೆ, ಅರಿಶಿನ ಹಾಕಿ ಬೇಯೋಕ್ಕಿಟ್ಟಿದ್ದೀನಿ. ನಂತರ 2 ಕಪ್ ಮೈದಾ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಚಿಟಿಕೆ ಅರಿಶಿನ, ಉಪ್ಪು ಹಾಗೂ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇದನ್ನು ಚಪಾತಿ ಹಿಟ್ಟಿನಗಿಂತ ಸ್ವಲ್ಪ ತೆಳುವಾಗಿ ಕಲಸಿ ನೆನೆಯೋಕ್ಕಿಡಬೇಕು. ಬೇಯಿಸಿಟ್ಟಿರೋ ಕಡಲೆಬೇಳೆ ಮತ್ತು ನೀರನ್ನು ಸಪ್ರೇಟಾಗಿ ಮಾಡಿ ಅದಕ್ಕೆ ನೀವು 1.5 ಗ್ಲಾಸ್ ಬೆಲ್ಲ ಹಾಕಬೇಕು. ಬೆಲ್ಲ ಜಾಸ್ತಿ ಬೇಕು ಅನ್ನೋರು 2 ಗ್ಲಾಸ್ ಹಾಕಿದ್ರೂ ನಡೆಯುತ್ತೆ. ಲೋ ಫ್ಲೇಮಲ್ಲಿ ಬೆಲ್ಲ ಕರಗೋವರೆಗೂ ಬೇಳೆನ ಬೇಯಿಸ್ಕೋಬೇಕು ನೀಟಾಗಿ. ನಂತರ ಅದಕ್ಕೆ 2 ಏಲಕ್ಕಿನ ಕುಟ್ಟಿ ಹಾಕಬೇಕು. ಫ್ಲೇವರ್ ಚೆನ್ನಾಗಿರುತ್ತೆ, ಇವನ್ ಹೆಲ್ತಿಗೂ ಒಳ್ಳೆಯದು. ಬೆಂದಿರೋ ಬೆಲ್ಲ ಮತ್ತು ಬೇಳೆನ ಒಂದು ಜರಡಿಗೆ ಹಾಕಿ ಅದನ್ನು ಬಿಸಿ ಇರುವಾಗಲೇ ಈ ಥರ ರುಬ್ಕೋಬೇಕು. ಬಿಸಿ ಇರುವಾಗಲೇ ಈ ಥರ ರುಬ್ಬೋದ್ರಿಂದ ಹೂರಣ ಸಾಫ್ಟಾಗಿ ಬರುತ್ತೆ, ತರಿಯಾಗಿ ಬರಲ್ಲ, ಕ್ಲೀನಾಗಿ ಬರುತ್ತೆ. ಹೋಳಿಗೆ ಉದ್ದುವಾಗ ಸ್ಟಫಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿರೋದ್ರಿಂದ. ನೋಡಿ, ಹೂರಣ ಈ ಥರ ಬಂದಿದೆ. ಇದನ್ನು ಸಣ್ಣ ಸಣ್ಣ ರೋಲ್ಗಳನ್ನಾಗಿ ನಂತರ ಕಲಸಿಟ್ಟಿರೋ ಹಿಟ್ಟನ್ನು ನಾವು ಹದ ಮಾಡ್ಕೋಬೇಕು. ಅದನ್ನು ಯಾವುದೇ ಪ್ರೊಸೀಜರಲ್ಲಾದರೂ ಮಾಡ್ಕೊಳ್ಳಿ. ಹಿಟ್ಟು ಸಾಫ್ಟಾಗಿ ಬರಬೇಕಷ್ಟೇ. ಇವಾಗ ರೋಲ್ ಮಾಡಿರೋ ಹೂರಣನ ಹಿಟ್ಟಲ್ಲಿ ಹೀಗೆ ಫಿಲ್ ಮಾಡಿ ಅದನ್ನು ನೀಟಾಗಿ ಕವರ್ ಮಾಡಿಕೊಂಡು ಹಿಟ್ಟಿಂದ ನಾವು ಉದ್ಕೋಬೇಕಾಗತ್ತೆ. ಹಿಟ್ಟು ಹಚ್ಚೋದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಎಣ್ಣೆ ಹಾಕೋದ್ರಿಂದ ನೆಕ್ಸ್ಟ್ ಡೇಗೆ ಹೋಳಿಗೆ ಜಿಡ್ಜಿಡ್ಡಾಗಿ ಬರುತ್ತೆ. ಆಮೇಲೆ ಬಾರ್ಡ್ರೆಲ್ಲ ಗಟ್ಟಿಯಾಗಿ ಬರುತ್ತೆ, ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರಲ್ಲ. ಆದರೆ ಈ ಥರ ಹಿಟ್ಟು ಹಾಕಿ ಉದ್ದೋದ್ರಿಂದ ನೀವು ಹೋಳಿಗೆನ 2-3 ದಿನ ಇಟ್ಟು ತಿನ್ಬೋದು. ಇವಾಗ ಹಂಚು ಕಾಯ್ದಿದೆ. ಎಣ್ಣೆ ಹಾಕಿ ಸ್ವಲ್ಪ ಟಿಶ್ಯೂಯಿಂದ ಒರೆಸ್ಕೊಂಡು ಉದ್ದಿರೋ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕಿ 2 ಬದಿಗೂ ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಎಣ್ಣೆ ಹಾಕಿ ಒಬ್ಬಟ್ಟು ಚೆನ್ನಾಗಿ ಬೇಯುತ್ತೆ. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಇದನ್ನು ಬಾಯಲ್ಲಿಟ್ರೇ ಕರ್ಕೋಗುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ಇದನ್ನು ಬಿಸಿ ಬಿಸಿ ಹೋಳಿಗೆನ ನಾವು ತುಪ್ಪದ ಜೊತೆ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅಂತ ಅನಿಸುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. ಮಕ್ಕಳಿಗೆ ಮತ್ತು ವಯಸ್ಸಾಗಿರೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಇವತ್ತಿಂದ ನವರಾತ್ರಿ ಆರಂಭ ಆಗಿರೋದ್ರಿಂದ ದೇವಿಗೆ 9 ದಿನ 9 ಥರದ ನೈವೇದ್ಯನ ಮಾಡಬೇಕಾಗತ್ತೆ. ಇವತ್ತು ಫಸ್ಟ್ ಡೇ ನಾನು ನಿಮಗೆ ಒಬ್ಬಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಯೆಲ್ಲೋ ಕಲರ್ ಒಬ್ಬಟ್ಟನ್ನು ಮಾಡಿ ತೋರಿಸಿದ್ದೀನಿ. ಒಬ್ಬಟ್ಟು ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನ್ ಮೂಲಕ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ಸ್ ಮಾಡೋದನ್ನು ಮರಿಬೇಡಿ. ಇಲ್ಲಿವರೆಗೂ ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.